ಸಂಧ್ಯಾ, ಎಲ್ಲಿಗೆ ಹೋಗಿದ್ದೆ ನೀನು? ಹಾಗೆ ಹೇಳ್ದೆ ಕೇಳ್ದೆ ಬಂದ್ಬಿಟ್ಯಲ್ಲ. ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಅಮ್ಮ ಬೇರೆ ನಿನ್ ಬಗ್ಗೆ ಕೇಳ್ತಾ ಇದ್ದಾರೆ, ನೀನಲ್ಲಿ ಇರ್ಲೇ ಇರ್ಲಿಲ್ಲ. ಅಷ್ಟು ಬೇಗ ಹೊರಟೋಳು ನೀನು, ಇಷ್ಟೊತ್ತಾದ್ರೂ ಇನ್ನೂ ಮನೆಗೆ ಬಂದಿಲ್ಲ. ಆ ರೌಡಿಗಳು ಬೇರೆ ಫೋನ್ ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗಿದ್ದೆ ಸಂಧ್ಯಾ ನೀನು? ಆ ರೀತಿ ಹೇಳ್ದೆ ಕೇಳ್ದೆ ಬಂದ್ಬಿಟ್ರೆ ನಾನು ಏನಂತ ಅನ್ಕೋಬೇಕು? ತಾತ ಬೇರೆ ಮನೆಯಲ್ಲಿಲ್ಲ. ಅಕಸ್ಮಾತ್ ಅವ್ರ ಮನೇಲಿ ಇದ್ದಿದ್ರೆ ತಾತನೇ ದೊಡ್ಡ ತಪ್ಪಾಯ್ತು, ಕ್ಷಮಿಸ್ಬಿಡು. ನಿನಗೆ ನಾನು ಒಳ್ಳೆ ಮೊಮ್ಮಗಳಾಗ್ಲಿಲ್ಲ, ನಿಮ್ಗೆ ಯಾರಿಗೂ ನಾನು ನೆಮ್ಮದಿ ಕೊಟ್ಟಿಲ್ಲ. ನನ್ನಿಂದ ನಿಮ್ಗೆ ಕೆಟ್ಟ ಹೆಸರು ಬರೋ ಹಾಗಾಯ್ತು. ನನ್ನಿಂದಾಗಿ ನೀವು ಸಮಸ್ಯೆಗಳನ್ನೆಲ್ಲ ಎದುರಿಸೋ ಹಾಗಾಯ್ತು. ಕ್ಷಮಿಸ್ಬಿಡು ತಾತ, ಈ ಪಾಪಿನ ದಯವಿಟ್ಟು ಕ್ಷಮಿಸು. ಇಂಥ ತಪ್ಪುಗಳನ್ನ ಮಾಡಬಾರ್ದು ಅಂತ ಎಷ್ಟೋ ಸತಿ ಅನ್ಕೊಂಡಿದ್ದೀನಿ. ಆದ್ರೆ ಯಾವತ್ತೋ ಮಾಡಿದ ತಪ್ಪು ಈಗ ನನ್ನ ಸಿಕ್ಕಾಕ್ಸ್ತಿದೆ ತಾತ. ನಿನ್ನ ಹತ್ರ ಎಲ್ಲ ವಿಷಯಗಳನ್ನೂ ನಾನು ಹೇಳ್ಕೊಬೇಕಿತ್ತು. ನಾನು ತಪ್ಪು ಮಾಡ್ಬಿಟ್ಟೆ ತಾತ, ನನಗೆ ಕ್ಷಮಿಸ್ಬಿಡು.